ಪೋರ್ಟ್ಗೇಟ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನೂತನ ಓಕ್ವುಡ್ ಕಾನೂನು ವಿದ್ಯಾಲಯವನ್ನು ಪ್ರಸಕ್ತ ಸಾಲಿನಲ್ಲಿ ಪ್ರಾರಂಭಗೊಳ್ಳುತ್ತಿದೆ ಎಂದು ಪೋರ್ಟ್ಗೇಟ್ ಶಿಕ್ಷಣ ಟ್ರಸ್ಟ್ನ ಟ್ರಸ್ಟಿ ಅಭಿನಂದನ್ ಎ ಶೆಟ್ಟಿ ಹೇಳಿದರು. ಅವರು ಭಟ್ಕಳದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಪೋರ್ಟ್ಗೇಟ್ ಎಜುಕೇಷನ್ ಟ್ರಸ್ಟ್ ಕುಂದಾಪುರದ ಪರಿಸರದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿದ್ದು, ಯೂರೋಕಿಡ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಹಾಗೂ ಓಕ್ವುಡ್ ಇಂಡಿಯನ್ ಸ್ಕೂಲ್ ಎಂಬ ಸಂಸ್ಥೆಯನ್ನು ನಡೆಸುತ್ತಿದೆ. ಸಿಬಿಎಸ್ಇ ಶಿಕ್ಷಣವನ್ನು ನೀಡುತ್ತಿದ್ದು, ಕಳೆದ 2 ಸಾಲಿನಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶವನ್ನು ನೀಡಿದ ಹೆಗ್ಗಳಿಕೆ ನಮ್ಮ ಸಂಸ್ಥೆಯದ್ದು. ಗುಣಮಟ್ಟದ ಶಿಕ್ಷಣ ನಮ್ಮ ಉದ್ದೇಶ ಆಗಿದೆ ಹಾಗೂ ಯಾವುದೇ ದೇಣಿಗೆ ಪಡೆಯದೆ ನಡೆಸುತ್ತಿರುವುದು ನಮ್ಮ ಹೆಗ್ಗಳಿಕೆ. ನಮ್ಮ ಟ್ರಸ್ಟ್ನ ವತಿಯಿಂದ ಇದೀಗ ನೂತನ ಓಕ್ವುಡ್ ಕಾನೂನು ವಿದ್ಯಾಲಯ ಪ್ರಸಕ್ತ ಸಾಲಿನಲ್ಲಿ ಪ್ರಾರಂಭಗೊಳ್ಳಲಿದೆ. ಇದು ಉಡುಪಿ ಜಿಲ್ಲೆಯ 2ನೇ ಕಾನೂನು ವಿದ್ಯಾಲಯವಾಗಿದ್ದು, ಕುಂದಾಪುರ, ಬೈಂದೂರು, ಉತ್ತರ ಕನ್ನಡ ಜಿಲ್ಲೆಯ ಮತ್ತು ಮಲೆನಾಡಿನ ವಿದ್ಯಾರ್ಥಿಗಳಿಗೆ ಸಹಾಯಕವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಬಿಪಿಸಿಎಲ್ ನಿವೃತ್ತ ಜನರಲ್ ಮ್ಯಾನೇಜರ್ ದಿನಕರ್ ತೊನ್ಸೆ ಹಾಗೂ ಪ್ರಾಂಶುಪಾಲೆ ಶ್ರುತಿ ಹೆಗಡೆ ಉಪಸ್ಥಿತರಿದ್ದರು. ಸಾರ್ವಜನಿಕರಿಗೆ ವಿಚಾರವನ್ನು ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಪೋರ್ಟ್ಗೇಟ್ ಎಜುಕೇಷನ್ ಟ್ರಸ್ಟ್ ಕುಂದಾಪುರದಲ್ಲಿ ಸುಮಾರು 2012ರಿಂದ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪೂರ್ವ ಪ್ರಾಥಮಿಕ ಪ್ರೀ ಸ್ಕೂಲ್ ಇರ್ಬೋದು ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು CBSE ಮಾದರಿಯಲ್ಲಿ ಕುಂದಾಪುರದಲ್ಲಿ ನೀಡುತ್ತಾ ಬಂದಿದೆ. ಯೂರೋಕಿಡ್ಸನ್ನು ಮತ್ತು CBSE ಶಿಕ್ಷಣವನ್ನು ಕುಂದಾಪುರದ ನಗರದಲ್ಲಿ ನೀಡ್ತಾ ಇರುವಂಥ ಪ್ರಥಮ ಸಂಸ್ಥೆ. ನಾವು ಈ ಗುಣಮಟ್ಟದ ಶಿಕ್ಷಣದಿಂದಾಗಿ 2 ವರ್ಷ ನಮ್ಮ ಬ್ಯಾಚ್ಗಳು 10ನೇ ತರಗತಿಯಿಂದ ಪಾಸಾಗಿ ಹೋಗಿದ್ದು ಒಂದು ದಾಖಲೆ ಅಂತ ಹೇಳಿದರೆ 2 ವರ್ಷಗಳಲ್ಲಿ ಕೇವಲ 100ರ ಫಲಿತಾಂಶ ಮಾತ್ರ ಅಲ್ಲ, 100ರ ಫಸ್ಟ್ ಕ್ಲಾಸ್ ಫಲಿತಾಂಶವನ್ನು ಕೊಟ್ಟಂಥ ಒಂದು ಸಂಸ್ಥೆ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರದಲ್ಲಿ ಮೊದಲಿಗೆ. ಸೊ ಇಂಥ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೆ ಬರ್ತಾ ನಾವು ಏನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಅಂದರೆ ನಮ್ಮ ಉಡುಪಿ ಜಿಲ್ಲೆಯ ಉತ್ತರ ಭಾಗ, ಬ್ರಹ್ಮಾವರದಿಂದ ಈ ಕಡೆ ಬ್ರಹ್ಮಾವರ ತಾಲೂಕು ಇರ್ಬೋದು, ಕುಂದಾಪುರ, ಬೈಂದೂರು ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಟ್ಕಳ, ಹೊನ್ನಾವರ, ಕುಂಟ ಈ ಪರಿಸರದಲ್ಲಿ ಕಾನೂನು ವಿದ್ಯಾಲಯದ ಒಂದು ಕೊರತೆ ಇದೆ. ಜನ ಭಾಳ ದೂರ ಪ್ರಯಾಣಿಸಬೇಕು. ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರ್ಸಿಗೆ ಹೋಗ್ತಾರೆ ಅಥವಾ ಹುಬ್ಳಿಗೆ ಹೋಗ್ತಾರೆ. ನಮ್ಮಲ್ಲಿ ಉಡುಪಿಗೆ ಹೋಗಬೇಕು, ಮಂಗಳೂರು, ಬೆಂಗಳೂರು ಇಂಥ ಮಹಾನಗರಗಳಿಗೆ ಹೋಗಬೇಕಾಗುತ್ತೆ. ನಮ್ಮ ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟ ಆಗುತ್ತೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕಾನೂನು ಶಿಕ್ಷಣದಿಂದ ಇವತ್ತು ವಂಚಿತರಾಗ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ಮತ್ತೆ ಇವತ್ತು ನಮ್ಮ ದೇಶದಲ್ಲಿ ಕಾನೂನು ಶಿಕ್ಷಣಕ್ಕೆ ಒಂದು ವಿಶೇಷವಾದಂಥ ಒಂದು ಬೇಡಿಕೆ ಮತ್ತು ಅದರ ಅಗತ್ಯತೆ ಕೂಡ ಇದೆ. ಹಿಂದೆ ಕಾನೂನು ಶಿಕ್ಷಣವನ್ನು ಭಾಳ ಕೇವಲವಾಗಿ ಜನ ಯೋಚನೆ ಮಾಡ್ತಾ ಇದ್ರು. ಆದರೆ ಇವತ್ತು ಕಾನೂನು ಶಿಕ್ಷಣಕ್ಕೆ ಭಾಳಷ್ಟು ಬೇಡಿಕೆ ಬರ್ತಾ ಇದೆ. ಕೇವಲ ಒಂದು ಜನರಲ್ ಡಿಗ್ರಿಯನ್ನು ಮಾಡುವುದು ಅದು ಉದ್ಯೋಗಕ್ಕೂ ಕೂಡ ಹೆಚ್ಚು ಅವಕಾಶವನ್ನು ಲಭಿಸುವುದಿಲ್ಲ. ಅದರ ಜೊತೆ ಕಾನೂನು ಶಿಕ್ಷಣ ಇದ್ದಾಗ ಅವರು ಕಂಪನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಅಥವಾ ಉದ್ಯೋಗಕ್ಕೆ ಹೋದಾಗ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತದೆ ಅನ್ನೋದು ಒಂದು. ಇನ್ನೊಂದು, ಎಲ್ಲೂ ಉದ್ಯೋಗ ಸಿಗದೇ ಇದ್ದರೂ ಕೂಡ ಸ್ವಯಂ ಪ್ರೇರಿತರಾಗಿ ಅವರು ಕಾನೂನು ಕಾನೂನು ಕ್ಷೇತ್ರದಲ್ಲಿ ವಕೀಲ ವೃತ್ತಿಯನ್ನು ಮಾಡಲಿಕ್ಕೂ ಕೂಡ ಇದರಲ್ಲಿ ಅವಕಾಶ ಇದೆ. ಸೊ ಭಾಳಷ್ಟು ಅವಕಾಶ ಇದರಲ್ಲಿ ಇರೋದ್ರಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಜಾಬ್ ಆಪರ್ಚುನಿಟೀಸ್ ಭಾಳ ಕಡಿಮೆ ಆಗಿದ್ದಂಥ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಒಂದು ಶಿಕ್ಷಣ ಅವರಿಗೆ ಸ್ವಾವಲಂಬಿ ಬದುಕನ್ನು ಮಾಡಿಕೊಳ್ಳಲಿಕ್ಕೆ ಅವರದ್ದೇ ಆದಂಥ ಒಂದು ಗೌರವಾನ್ವಿತ ಒಂದು ಪ್ರೊಫೆಷನಲ್ ಕೋರ್ಸ್ಗೆ ಸೇರಲಿಕ್ಕೆ ಭಾಳ ಅನುಕೂಲವಾಗುತ್ತೆ ಅನ್ನೋ ಈ ದೃಷ್ಟಿಯಲ್ಲಿ ನಾವು 2025-26ನೇ ಸಾಲಿಗೆ ಒಂದು ಕಾನೂನು ಕಾಲೇಜನ್ನು ಕುಂದಾಪುರದಲ್ಲಿ ಓಕ್ವುಡ್ ಲಾ ಸ್ಕೂಲ್, ಓಕ್ವುಡ್ ಕಾನೂನು ವಿದ್ಯಾಲಯ ಎಂಬ ಹೆಸರಿನಲ್ಲಿ ಪ್ರಾರಂಭಿಸಿದ್ದೇವೆ. 2023ರ ಅಂತ್ಯದಲ್ಲಿ ನಾವು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ, ಇಲ್ಲಿ ಇದಕ್ಕೆ ಅಫಿಲಿಯೇಷನ್ಗೆ ಅರ್ಜಿ ಹಾಕಿ ನಂತರ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿರೀಕ್ಷಣಾ ಪತ್ರವನ್ನು ನಾವು ಪಡೆದುಕೊಂಡು ಮತ್ತೆ ಇತ್ತೀಚೆಗೆ ಮೊನ್ನೆ ಆಗಸ್ಟ್ 14ನೇ ತಾರೀಕಿಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇದರ ಮಾನ್ಯತೆಯನ್ನು ಕೂಡ ಪಡೆದುಕೊಂಡಿದೆ. ಅಂದರೆ 3 ಹಂತಗಳಲ್ಲಿ ನಮಗೆ ಇದಕ್ಕೆ ಪರ್ಮಿಷನ್ ಬೇಕಾಗ್ತದೆ. ನಿಯಮಾನುಸಾರ ಏನೆಲ್ಲ ಬೇಕಾಗ್ತದೆ, ಯಾವುದೆಲ್ಲ ಕ್ವಾಲಿಫಿಕೇಶನ್ ಬೇಕಾಗ್ತದೆ, ಆ ಆಧಾರದಲ್ಲಿ ನಾವು ಶಿಕ್ಷಕರನ್ನು ನೇಮಿಸಿದ್ದೇವೆ. ಮತ್ತು ದೂರದಿಂದ ಬರುವಂಥ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಫೆಸಿಲಿಟಿಗಳನ್ನು, ಗುಣಮಟ್ಟದ ಹಾಸ್ಟೆಲ್ ಮತ್ತು ಆಹಾರವನ್ನು ಕೂಡ ನಾವು ನಮ್ಮ ಕ್ಯಾಂಪಸ್ನಲ್ಲಿ ಅವರಿಗೆ ನೀಡಲಿಕ್ಕಿದ್ದೇವೆ. ಒಟ್ಟಾರೆಯಲ್ಲಿ ಹೇಳೋದಾದರೆ ಒಂದು ವಿನೂತನವಾದಂಥ
ಉತ್ತಮ ಗುಣಮಟ್ಟದ ನಮ್ಮ ಫೋರ್ಟ್ ಗೇಟ್ ಎಜುಕೇಷನ್ ಟ್ರಸ್ಟ್ ಮತ್ತು ಓಕ್ವುಡ್ನ ನಮ್ಮ ಥೀಮೇ ಅದು, ಇಂಪಾರ್ಟಿಂಗ್ ಕ್ವಾಲಿಟಿ ಎಜುಕೇಷನ್. ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥದ್ದೇ ನಮ್ಮ ಮೂಲ ಉದ್ದೇಶ, ಬೇರೆ ಯಾವುದೇ ಉದ್ದೇಶವನ್ನು ನಾವು ಅಂದ್ಕೊಂಡಿರೋದಿಲ್ಲ. ಹಾಗೆ ಇದಕ್ಕೆ ಬೇಕಾಗುವಂಥ ಎಲ್ಲ ಒಳ್ಳೆಯ ಕ್ಲಾಸ್ ರೂಮ್ಗಳು, ಮೂಟ್ ಕೋರ್ಟ್ಗಳು ಬೇಕಾಗ್ತದೆ ಕಾನೂನು ಕಾಲೇಜಿಗೆ. ಅಂದರೆ ಅಣುಕು ನ್ಯಾಯಾಲಯಗಳನ್ನು ಮಾಡಲಿಕ್ಕೆ ಮೂಟ್ ಕೋರ್ಟ್ ಬೇಕಾಗ್ತದೆ. ಅದು ಕೂಡ ಬಹಳ ಸುಸಜ್ಜಿತವಾದಂಥ ಮೂಟ್ ಕೋರ್ಟನ್ನು ಹೊಂದಿದ್ದೇವೆ. ಬಹಳ ಸಂಪನ್ಮೂಲ ಭರಿತವಾದಂಥ ಲೈಬ್ರರಿ ನಮ್ಮಲ್ಲಿದೆ. ಬಹಳ ಅತ್ಯುತ್ತಮ ಲೈಬ್ರರಿನ ಹೊಂದಿದ್ದೇವೆ. ಕಂಪ್ಯೂಟರ್ ಲ್ಯಾಬ್ಗಳಿವೆ. ಈ ಎಲ್ಲ ಫೆಸಿಲಿಟಿಗಳು ನಮ್ಮ ಈ ಒಂದು ಕಾನೂನು ಕಾಲೇಜನ್ನು ಒಂದು ವಿಭಿನ್ನವಾಗಿ ಮತ್ತು ವಿಶಿಷ್ಟವಾದ ರೀತಿಯಲ್ಲಿ ನಡೆಸುವಂತೆ ನಾವು ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಆರಂಭದಲ್ಲಿ ನಾವು 3 ವರ್ಷದ ಕಾನೂನು ಕೋರ್ಸನ್ನು 3 year LLB ಈ ವರ್ಷ 25-26ರಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ಸರ್ಕಾರ ನಮಗೆ 60 ಸೀಟ್ಗಳನ್ನು ನೀಡಿದೆ. ಮುಂದಿನ ವರ್ಷದಲ್ಲಿ ನಾವು 5 ವರ್ಷದ ಲಾನ LLBಯನ್ನು ಪ್ರಾರಂಭಿಸ್ತೇವೆ. ಅದು PUC ನಂತರ ಪ್ರಾರಂಭವಾಗುತ್ತೆ. 3 ವರ್ಷ ಲಾಗೆ ಒಂದು ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಅವರು ಡಿಗ್ರಿಯನ್ನು ಪಡೆದುಕೊಂಡಿರ್ಬೇಕು. ಮಿನಿಮಮ್ 45% ಅಂತ ಸರ್ಕಾರ ಹೇಳ್ತದೆ. ಸೊ ಅದನ್ನು ಅವರು ಮೀಟ್ ಮಾಡಬೇಕು. ಅವರಿಗೆ ಇಲ್ಲಿ ಅವಕಾಶ ಇರ್ತದೆ. ನಾನು ವಿಶೇಷವಾಗಿ ಈ ವರ್ಷ ಉತ್ತರ ಕನ್ನಡದ ಜನತೆಗೆ ನಮ್ಮ ಕಾಲೇಜಿನಲ್ಲಿ ಒಂದು ಅವರ ಫೀಸ್ನಲ್ಲಿ, ಟ್ಯೂಷನ್ ಫೀಸ್ನಲ್ಲೂ 5,000 ರೂಪಾಯಿಯ ರಿಯಾಯಿತಿಯನ್ನು ಮತ್ತು ಹಾಸ್ಟೆಲ್ ಫೀಸ್ನಲ್ಲೂ 5,000 ರೂಪಾಯಿ ರಿಯಾಯಿತಿಯನ್ನು ಕೊಡಲಿಕ್ಕೆ ನಾವು ತೀರ್ಮಾನಿಸಿದ್ದೇವೆ. ಸೊ ಅದು ಸಾಧಾರಣ ಅವರಿಗೆ ವಾರ್ಷಿಕವಾಗಿ ಒಂದು 60,000 ರೂಪಾಯಿವರೆಗೆ ಒಂದು ಫೀಸ್ ಬರ್ಬೋದು. ಹಾಸ್ಟೆಲ್ ಕೂಡ ಅವರ ಡಿಸ್ಕೌಂಟ್ ಮಾಡಿ 60,000ಕ್ಕೆ ಬರ್ತದೆ. ಇದು ಆ್ಯಕ್ಚುಲಿ ಇವತ್ತು ನಮ್ಮ ದೇಶದ ಒಳ್ಳೆಯ ಕಾನೂನು ಕಾಲೇಜುಗಳಲ್ಲಿ ತುಂಬ ಫೀಸ್ ಇದೆ. ಆದರೆ ನಾವು ಯಾವುದೇ ಒಂದು ಈ ಕಮರ್ಷಿಯಲ್ ಉದ್ದೇಶದಿಂದ ನಡೆಸುವಂಥದ್ದಲ್ಲ. ಇದು ನಮ್ಮ ಸ್ಕೂಲ್ ಆಗಿರ್ಬೋದು, ಇದಾಗಿರ್ಬೋದು. ನಾವು ಬೇರೆ ಬೇರೆ ಉದ್ಯಮಗಳನ್ನು ಹೊಂದಿರೋದ್ರಿಂದ ಪ್ರಾಯಶಃ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಮತ್ತು ಒಂದು ನಮ್ಮ ಜನರಿಗೆ ಅನುಕೂಲವಾಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಪ್ರಾರಂಭಿಸಿದ ಹೊರತಾಗಿ ಇದರಲ್ಲಿ ಹೆಚ್ಚು ಕಮರ್ಷಿಯಲ್ ಉದ್ದೇಶವನ್ನು ಇಟ್ಕೊಂಡಿಲ್ಲ ಅಂತ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಈ ಒಂದು ಕಾನೂನು ಕಾಲೇಜಿನ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ, ಹೊಸ ಕಾನೂನು ಕಾಲೇಜುಗಳು ಬರ್ತಾ ಇಲ್ಲ. ಕಾರಣ ತುಂಬ ಗೌರ್ಮೆಂಟ್ ನಾರ್ಮ್ಸನ್ನು ಪೂರೈಸಬೇಕಾಗ್ತದೆ. ಅಷ್ಟೊಂದು ಸಂಪನ್ಮೂಲಗಳು ಇದರಿಂದ ಜನರೇಟ್ ಆಗ್ತದೆ ಅನ್ನುವ ಭರವಸೆಗಳು ಶಿಕ್ಷಣ ಟ್ರಸ್ಟ್ಗಳಿಗೆ ಇಲ್ಲ. ಆದರೂ ಕೂಡ ನಾವು ಪ್ರಾರಂಭಿಸಿದಾಗ ನಮಗೆ ಭಾಳಷ್ಟು ಸಹಕಾರವನ್ನು ನೀಡಿದ್ರು. ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಇದ್ದು ಡಾಕ್ಟರ್ ಬಸವರಾಜ್ ಅವರು, ರಿಜಿಸ್ಟ್ರಾರ್ ಸುನೀಲ್ ಕುಮಾರ್ ಬಗಾಡೆ ಅವರು, ಅಂತೆಯೇ ಕರ್ನಾಟಕ ರಾಜ್ಯದ ನಿರಕ್ಷೇಪಣೆಯನ್ನು ಪಡೀಲಿಕ್ಕೆ ನಮ್ಮ ಮಾನ್ಯ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಶ್ರೀಮಾನ್ಯ HK ಪಾಟೀಲ್ ಅವರು, ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಮಂಜುನಾಥ್ ಭಂಡಾರಿ ಅವರು, ಅದೇ ರೀತಿಯಲ್ಲಿ ನಮ್ಮ ಕಾನೂನು ಪ್ರಿನ್ಸಿಪಲ್ ಸೆಕ್ರೆಟರಿ ಕಾನೂನು ಇಲಾಖೆ ಡಾಕ್ಟರ್ GS ಸಂಗ್ರೇಶಿ ಅವರು, ಅಂತೆಯೇ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಡಿಷನಲ್ ಸೆಕ್ರೆಟರಿ ನಳಿನ್ ಕುಮಾರ್ ಚತುರ್ವೇದಿ ಅವರು, ಇವೆಲ್ಲ ನನಗೆ ಈ ಒಂದು ಕಾಲೇಜನ್ನು ಈ ವರ್ಷದಲ್ಲಿ ಪ್ರಾರಂಭಿಸಲಿಕ್ಕೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಅವರಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.